ನಮಸ್ತೆ, ಕೃಷಿ ಜಾಗರಣಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ಈ ಹೊತ್ತಿನ ಪ್ರಮುಖ ಕೃಷಿ ಸುದ್ದಿಗಳು. ಫೆಬ್ರವರಿ 27ರಿಂದ ವಾಣಿಜ್ಯ ಕಲ್ಲಿದ್ದಲು ಗಣಿಗಳ ಮುಂಗಡ ಹರಾಜು ಪ್ರಾರಂಭ. ಏಪ್ರಿಲ್ 1ರಿಂದ ಮಹಿಳಾ ನೌಕರರು ಹಾಗೂ ವಿದ್ಯಾರ್ಥಿನಿಯರಿಗೆ ಫ್ರೀ ಬಸ್ ಪಾಸ್. ಬೊಮ್ಮಾಯಿ ಸೂಚನೆ. ಅದಾನಿ ಕಂಪನಿಗಳ ಸಾಲದ ರೇಟಿಂಗ್ ಮಾಹಿತಿ ಕೇಳಿದ ಸೆಬಿ. ಪೊಲೀಸರು ವಾಟ್ಸಪ್ಗೆ ಡಿಪಿ ಹಾಕುವಂತಿಲ್ಲ. ಬೆಂಗಳೂರಿನ ಆಗ್ನೇಯ ವಿಭಾಗದಲ್ಲಿ ಹೊಸ ರೂಲ್ಸ್ ಜಾರಿ. ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸಂದರ್ಶನ. ರಾಜ್ಯದಲ್ಲಿ ಬಿಸಿಲ ಝಳ ತೀವ್ರ, ಜ್ವರ ಪ್ರಕರಣಗಳು ಹೆಚ್ಚಳ ಸಾಧ್ಯತೆ ಎಂದ ತಜ್ಞರು. ಕಲ್ಲಿದ್ದಲು ಸಚಿವಾಲಯವು ವಾಣಿಜ್ಯ ಕಲ್ಲಿದ್ದಲು ಗಣಿಗಳ 6ನೇ ಸುತ್ತಿನ ಹರಾಜನ್ನು ನವೆಂಬರ್ 3, 2022ರಂದು ಪ್ರಾರಂಭಿಸಿತು. ಇದು ಉದ್ಯಮದಿಂದ ಅಭೂತಪೂರ್ವ ಪ್ರತಿಕ್ರಿಯೆಯನ್ನ ಪಡೆಯಿತು ಮತ್ತು ಮೊದಲ ಬಾರಿಗೆ ಬಿಡ್ ಮಾಡಿದವರು ಸೇರಿದಂತೆ 36 ಕಲ್ಲಿದ್ದಲು ಗಣಿಗಳಿಗೆ 96 ಬಿಡ್ಗಳನ್ನು ಸ್ವೀಕರಿಸಲಾಗಿತ್ತು. ಜನರ ಭಾಗವಹಿಸುವಿಕೆ ಕೂಡ ಅಭೂತಪೂರ್ವವಾಗಿತ್ತು. ಇದರ ಜೊತೆ ಬಿಡ್ದಾರರ ಉತ್ಸಾಹ ಕಲ್ಲಿದ್ದಲು ಗಣಿಗಾರಿಕೆ ಕ್ಷೇತ್ರದತ್ತ ಸಕಾರಾತ್ಮಕ ಭಾವನೆಯನ್ನ ಪ್ರತಿಬಿಂಬಿಸುವಂತೆ ಇತ್ತು. ಸದ್ಯ 1ಕ್ಕಿಂತ ಹೆಚ್ಚು ಬಿಡ್ ಪಡೆದಿರುವ 27 ಕಲ್ಲಿದ್ದಲು ಗಣಿಗಳನ್ನ ತಾಂತ್ರಿಕ ಮೌಲ್ಯಮಾಪನವನ್ನ ಪೂರ್ಣಗೊಳಿಸಿದ ನಂತರ ಫೆಬ್ರವರಿ 27ರಿಂದ ಮುಂಗಡ ಹರಾಜಿಗೆ ಹಾಕಲಾಗುತ್ತದೆ. ಫೆಬ್ರವರಿ 24, 2023ರಂದು ಈ ಹರಾಜನ್ನ ನಡೆಸಲಾಗುವುದು ಎಂದು ಕಲ್ಲಿದ್ದಲು ಸಚಿವಾಲಯ ತಿಳಿಸಿದೆ. ಮಹಿಳಾ ನೌಕರರು ಹಾಗೂ ಶಾಲಾ ವಿದ್ಯಾರ್ಥಿನಿಯರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯನ್ನ ನೀಡಿದ್ದು, ಏಪ್ರಿಲ್ 1ರಿಂದಲೇ ಉಚಿತ ಬಸ್ ಪಾಸ್ ನೀಡಲು ನಿರ್ಧರಿಸಲಾಗಿದೆ ಎಂದು ಹೇಳಿದೆ. ಏಪ್ರಿಲ್ 1ರಿಂದ ಸಂಘಟಿತ ವಲಯದಲ್ಲಿ ದುಡಿಯುವ ಹೆಣ್ಣು ಮಕ್ಕಳಿಗೆ ಹಾಗೂ ಶಾಲಾ ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆ ಕಲ್ಪಿಸಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ನಿನ್ನೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವೋಲ್ವೋ ಸ್ಲೀಪರ್ ಬಸ್ಸುಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ಮಹಿಳೆಯರಿಗೆ ಗೌರವದ ಜೊತೆಗೆ ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಈ ಯೋಜನೆ ರೂಪಿಸಲಾಗಿದೆ. ಪ್ರತಿ ತಾಲೂಕಿನಲ್ಲಿ ಕನಿಷ್ಠ 5 ಬಸ್ ಸಂಚಾರ ಆರಂಭ ಮಾಡಬೇಕು. ಅಗತ್ಯ ಬಿದ್ದರೆ ಇನ್ನಷ್ಟು ಅನುದಾನ ನೀಡಲಾಗುವುದು ಎಂದು ತಿಳಿಸಿದರು. ಭಾರತೀಯ ಷೇರು ಮಾರುಕಟ್ಟೆ ನಿಯಂತ್ರಕ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾವು ಉದ್ಯಮಿ ಅದಾನಿ ಮಾಲೀಕತ್ವದ ಕಂಪನಿಗಳ ಸಾಲಗಳ ರೇಟಿಂಗ್ ಕುರಿತು ಮಾಹಿತಿಯನ್ನು ಕೇಳಿದೆ. ಸಾಮಾನ್ಯವಾಗಿ ಹಲವಾರು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಈ ರೇಟಿಂಗ್ ಅನ್ನು ಕಂಪನಿಗಳಿಗೆ ನೀಡುತ್ತವೆ. ಹೀಗಾಗಿ ರೇಟಿಂಗ್ ಏಜೆನ್ಸಿಗಳಿಂದ ಹೆಚ್ಚಿನ ಮಾಹಿತಿಯನ್ನ ಸೆಬಿ ಕೋರಿದೆ. ಈ ವರದಿಗಳಲ್ಲಿ ಕಂಪನಿಯ ಸಾಲದ ವಿವರ, ಮುನ್ನೋಟ, ಸಂಭವನೀಯ ರೇಟಿಂಗ್ ಪರಿಷ್ಕರಣೆಯ ವಿವರಗಳು ಇರುತ್ತವೆ. ಷೇರುಗಳ ಇತ್ತೀಚಿನ ಭಾರಿ ಪತನದಿಂದ ಅದಾನಿ ಗ್ರೂಪ್ನ ಸಾಲ ಹಾಗೂ ಇತರ ಆಸ್ತಿಗಳ ಮೇಲೆ ಸಂಭವನೀಯ ಪರಿಣಾಮಗಳ ಬಗ್ಗೆ ಸೆಬಿ ಅವಲೋಕಿಸುತ್ತಿದೆ ಎಂದು ವರದಿಗಳಾಗಿವೆ. ಪೊಲೀಸ್ ಅಧಿಕಾರಿಗಳು ಇನ್ಮುಂದೆ ವಾಟ್ಸಪ್ ಡಿಪಿಗೆ ಅವರ ಫೋಟೋ ಹಾಕಿಕೊಳ್ಳುವಂತಿಲ್ಲ ಎಂದು ಬೆಂಗಳೂರಿನ ಆಗ್ನೇಯ ವಿಭಾಗದಲ್ಲಿ ಹೊಸ ರೂಲ್ಸ್ ಜಾರಿಯಾಗಿದೆ. ಪೊಲೀಸರು ಸಾರ್ವಜನಿಕರ ಕರೆ ಸ್ವೀಕರಿಸುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಈ ಹಿನ್ನೆಲೆಯಲ್ಲಿ ಆಗ್ನೇಯ ವಿಭಾಗದ ಡಿಸಿಪಿ ಸಿಕೆ ಬಾಬಾರಿಂದ ಹೊಸ ಆದೇಶ ಮಾಡಲಾಗಿದೆ. ಇಂದಿನಿಂದ ಪೊಲೀಸ್ ಅಧಿಕಾರಿಗಳು ಸರ್ಕಾರಿ ನಂಬರ್ಗಳಿಗೆ ತಮ್ಮ ಫೋಟೋ ಡಿಪಿ ಹಾಕಿಕೊಳ್ಳಬಾರದು. ಬದಲಾಗಿ ಲೋಕಸ್ಪಂದನ ಅನ್ನೋ QR ಕೋಡ್ ಹಾಕಿಕೊಳ್ಳಬೇಕು. ಒಂದು ವೇಳೆ ಅಧಿಕಾರಿ ಫೋನ್ ರಿಸೀವ್ ಮಾಡಿಲ್ಲ, ದೂರುಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅಂದರೆ ಅಧಿಕಾರಿಯ ಡಿಪಿಯಲ್ಲಿರುವ ಲೋಕಸ್ಪಂದನ QR ಕೋಡ್ಗೆ ಸ್ಕ್ಯಾನ್ ಮಾಡಿ ದೂರು ನೀಡಬಹುದು. ಅದು ನೇರವಾಗಿ ಡಿಸಿಪಿ ಫೋನ್ ನಂಬರ್ಗೆ ಮೆಸೇಜ್ ಹೋಗುತ್ತದೆ. ಈ ರೀತಿಯ ಹೊಸದೊಂದು ನಿಯಮ ಜಾರಿ ಮಾಡಿ ಅಧಿಕಾರಿಗಳನ್ನ ನಿಷ್ಠೆಯಿಂದ ಕೆಲಸ ಮಾಡುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವಿವಿಧ ವಿಭಾಗಗಳಲ್ಲಿ ಖಾಲಿ ಇರುವ ಗುತ್ತಿಗೆ ಆಧಾರಿತ ಸಹಾಯಕ ಪ್ರಾಧ್ಯಾಪಕರುಗಳ ಹುದ್ದೆಗೆ ನೇಮಕಾತಿ ಸಂಬಂಧ ಮಾರ್ಚ್ 1ರಂದು ಸಂದರ್ಶನ ನಡೆಯಲಿದೆ. ಪಶುವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿ ಶಾಸ್ತ್ರ, ಪಶುವೈದ್ಯಕೀಯ ರೋಗಶಾಸ್ತ್ರ ಹಾಗೂ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ ವಿಭಾಗಗಳಲ್ಲಿ ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ನಿಯಮಾವಳಿ ಹಾಗೂ ಮಾರ್ಗಸೂಚಿಯಂತೆ ನಿಗದಿಪಡಿಸಿದ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳು ಸಂದರ್ಶನದಲ್ಲಿ ಭಾಗವಹಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾಲಯದ ಜಾಲತಾಣ
www.kvafsu.edu.in ಅನ್ನು ಸಂಪರ್ಕಿಸಬಹುದೆಂದು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಫೆಬ್ರವರಿ ಮಧ್ಯಭಾಗದಲ್ಲಿ ಬಿಸಿಲ ಝಳ ತೀವ್ರವಾಗ್ತಾ ಇದೆ. ಈ ಬಾರಿ ವಾಡಿಕೆಗಿಂತ ಹೆಚ್ಚು ಬಿಸಿಲಿದ್ದು ಮುಂದಿನ ದಿನಗಳಲ್ಲಿ ಬಿಸಿಲು ಇನ್ನಷ್ಟು ಹೆಚ್ಚಳಗೊಳ್ಳುವ ಭೀತಿ ತಲೆದೂರಿದೆ. ಫೆಬ್ರವರಿಯಲ್ಲೇ ತಾಪಮಾನ ಏರಿಕೆಯಾಗಿದೆ. ಇದರಿಂದ ಜ್ವರ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಬಿಸಿಲಿನ ವಾತಾವರಣ, ರಾತ್ರಿ ಚಳಿಯ ವಾತಾವರಣದಲ್ಲಿ ಏರಿಳಿತಗಳು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದ್ದು ಆಸ್ಪತ್ರೆಗಳಲ್ಲಿ ಜ್ವರದ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎನ್ನಲಾಗ್ತಿದೆ. ಇವು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೃಷಿ ಜಾಗರಣ ಕನ್ನಡ. ನಮಸ್ತೆ.